ದೇವನಹಳ್ಳಿಯಿಂದ ಬಂದಿರೋದು. ನಾನು ಈ ಹಾಸ್ಪಿಟ್ಲ್ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮಮ್ಮ ಚಿಕ್ಕಮ್ಮ ಅವರೆಲ್ಲ ಇಲ್ಲೇ ತೋರಿಸಿದ್ರು. ಸುಧಾ ಬೆಲ್ಕಟ್ಟಿ ಅವ್ರ ಹತ್ರನೇ ತೋರಿಸಿರೋದು. ಸೊ ಅವರೇ ನನಗೆ ರೆಫರ್ ಮಾಡಿರೋದು. ನಂದು ಈಗ ಸೆಕೆಂಡ್ ಪ್ರೆಗ್ನೆನ್ಸಿ. ಫಸ್ಟ್ ಪ್ರೆಗ್ನೆನ್ಸಿ ಸಹ ನಾನು ಇಲ್ಲೇ ತೋರಿಸಿರೋದು. ನಾನು ನಾರ್ಮಲ್ ಡೆಲಿವರಿನೇ ಬೇಕು ಅಂತ ಅಂದಾಗ ನಂಗೆ ಅನಿತಾ ಮೇಡಮ್ ಅವರು ತುಂಬ ಸಹಾಯ ಮಾಡಿದ್ರು. ಅವರೇ ನನಗೆ ನಾರ್ಮಲ್ ಡೆಲಿವರಿ ಆಗೋ ಥರ ಮಾಡಿದ್ರು. ತುಂಬ ಚೆನ್ನಾಗಿದ್ದಾರೆ ಇಲ್ಲಿ ಸ್ಟಾಫ್ಸ್ ಆಗಲಿ, ಸಿಸ್ಟರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ. ನನಗೆ ಅನಿತಾ ಮೇಡಮ್ ನೋಡಿದ್ದಾರೆ, ರಮ್ಯಾ ಮೇಡಮ್ ನೋಡಿದ್ದಾರೆ, ಅರುಣಾ ಮೇಡಮ್ ನೋಡಿದ್ದಾರೆ. ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ. ಇಲ್ಲಿ ಒಂದೇ ಕಡೆ ಸ್ಕ್ಯಾನಿಂಗು ಮತ್ತು ಬ್ಲಡ್ ಚೆಕಪ್ ಎಲ್ಲ ಇರೋದ್ರಿಂದ ನಮಗೆ ತುಂಬ ಸಹಾಯ ಆಗ್ತದೆ. ಸ್ಕ್ಯಾನಿಂಗ್ ಡಾಕ್ಟ್ರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಮ್ದು ಏನೇ ಡೌಟ್ಸ್ ಇರಲಿ, ಕ್ವರೀಸ್ ಇರಲಿ ಎಲ್ಲ ಅಲ್ಲೇ ಕ್ಲಿಯರ್ ಮಾಡ್ತಾರೆ. ಮತ್ತು ಯಾರು ಜೆಂಟ್ಸ್ನೂ ಅಲೋ ಮಾಡಲ್ಲ. ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ಅಷ್ಟೇ ನನಗೆ ಚೆನ್ನಾಗಿ ಒಳ್ಳೆ ಸ್ಪೆಷಲ್ ವಾರ್ಡ್ ಕೊಟ್ಟಿದ್ರು. ತುಂಬಾ ಕ್ಲೀನ್ಲಿನೆಸ್ ಆಗಿರುತ್ತೆ. ಆಯಾಸ್ ಆಗಲಿ, ಆಂಟೀಸ್ ಆಗಲಿ ದಿನ ಬೆಳಗ್ಗೆ ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗ್ತಿದ್ರು. ಚೆಕಪ್ಗೂ ಅಷ್ಟೇ ಡಾಕ್ಟರ್ಸ್ ಬಂದು ನೋಡ್ಕೊಂಡು ಹೋಗ್ತಿದ್ರು. ಪಾಪನೂ ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಿದ್ರು. ಈಗಲೂ ಅಷ್ಟೇ ನನ್ನ ಮೊದಲನೇ ಮಗಳನ್ನ ಇಲ್ಲೇ ಬಂದು ತೋರಿಸ್ತೀನಿ. ಆ ಡಾಕ್ಟರ್ಸು ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಫುಡ್ ಅಷ್ಟೇ ಆಗಲಿ, ಫ್ರೀ ಕ್ಯಾಂಟೀನ್ ಇದೆ, ಮೇಲೆಗಡೆ ಫ್ರೀ ಕ್ಯಾಂಟೀನ್ ಇದೆ. ಕ್ಲೀನ್ಲಿನೆಸ್ಸು ಅಷ್ಟೇ ಅಲ್ಲೂ ತುಂಬ ಚೆನ್ನಾಗಿದೆ. ಒಳ್ಳೆ ಟೇಸ್ಟ್ ಕೊಡ್ತಾರೆ ಪೇಷಂಟ್ಸ್ಗಾಗಲಿ, ಹೊರಗಡೆ ಇರೋರಿಗಾಗಲಿ, ನಮ್ಮ ಜೊತೆ ಇರೋರಿಗಾಗಲಿ ತುಂಬ ಚೆನ್ನಾಗಿ ಫುಡ್ ಕೊಡ್ತಾರೆ. ನಾನು ಫಸ್ಟ್ ನಾರ್ಮಲ್ ಡೆಲಿವರಿ ಆಗಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಮತ್ತು ನಾನು ನಾರ್ಮಲ್ ಡೆಲಿವರಿನೇ ಬೇಕು ಅಂತ ಡಾಕ್ಟರ್ಸು ಅಷ್ಟೇ ಹೋಗಿ ಕೊಟ್ಟಿದ್ದಾರೆ ನನಗೆ ಹಾಗೆ ಆಗುತ್ತೆ ಅಂತ. ಸೊ ನನಗೆ ನಂಬಿಕೆ ಇದೆ ಆಗುತ್ತೆ ಅಂತ. ಥ್ಯಾಂಕ್ ಯು.